Hey guys, welcome back to my channel. ಪ್ರಜ್ಜು ಬಂದಿದ್ದಾನೆ ಆ್ಯಂಡ್ ಒಂದು ಮದುವೆಗೆ ಹೋಗಿ ನಮ್ಮ ರಿಯಾಕ್ಷನ್ ಹೇಗಿತ್ತು ಅಂದರೆ ಯಾರು ಪ್ರಾಪರಾಗಿ ಗೊತ್ತಿಲ್ಲ ಯಾರ್ದು ಅಂತ ಜಾಸ್ತಿ ಹೇಳೋಕ್ಕಾಗಲ್ಲ. ಡ್ಯಾಡಿ ಫ್ರೆಂಡ್ ಅಷ್ಟೇ ಗೊತ್ತಿರೋದು. ಸೊ ಫೈನಲಿ ಯಾರ್ದೋ ಗೊತ್ತಿಲ್ದಿರೋರು ಮದುವೆಗೆ ಬಂದುಬಿಟ್ಟು ಜುಗಾಡ್ ಮಾಡಿ ಒನ್ಸ್ ಇನ್ ಲೈಫ್ ಟೈಮ್ ಟ್ರೈ ಮಾಡಬೇಕು ಅಂತ ಇತ್ತು. ಹಾಗಿದೆ. ಇದು ಹಾಫ್ ಗೊತ್ತಿಲ್ದಿರೋರು ಅಂತ ಹೇಳ್ಬೋದು, ಬಿಕಾಸ್ ನಮ್ಮ ಡ್ಯಾಡಿ ಕಡೆಯಿಂದ ಬಂದಿರೋದು. ಬಟ್ ಇವಾಗ್ಲೂ ಊಟ ಎಲ್ಲ ಮಾಡ್ಕೊಂಡು ಬಂದಾದ್ರೂ ನಾವು ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ಅಂತಾನೆ ನನಗೆ ಗೊತ್ತಿಲ್ಲ. ಸೊ ಎಸ್, ಹೋಗ ಊರಿಗೆ ಹೊರಡುವ. ಅಲ್ಲ, ನಮ್ಮ ಬೆಂಗಳೂರು ಮೆಟ್ರೋಗಳ ಕತೆ ಎಲ್ಲ ಹಿಂಗೇನಾ? ಲಾಸ್ಟ್ ಬ್ಲಾಗಲ್ಲೂ ಅಷ್ಟೇ ಯಶವ ಕಾಣಿಸ್ತಿತ್ತು, ಅಂತಾಪುರ ಕಾಣಿಸ್ತಿರ್ಲಿಲ್ಲ ಯಶವಂತಪುರ ಮೆಟ್ರೋ ಸ್ಟೇಷನಲ್ಲಿ. ಇಲ್ಲಿ ಬಂದರೆ ಇಲ್ಲೂ ಹಂಗೆ. ಇಂಗ್ಲೀಷಲ್ಲಿ ಚೆನ್ನಾಗಿದೆ, ಆದರೆ ಕನ್ನಡದಲ್ಲಿ ಕಾಣಿಸ್ತಾನೆ ಇಲ್ಲ ಅರ್ಧ. ಸೊ ಎನಿವೇಸ್, ನಾವು ಊರಿಗೆ ಹೊರಟ್ವಿ. ಊರಿಗೆ ಹೋಗಿ ತುಂಬ ಲೇಟ್ ಆಗಿತ್ತು, 10 ಗಂಟೆ ಆಗಿತ್ತು. ಹೋದ್ವಿ, ಮಲ್ಕೊಂಡ್ವಿ ಅಷ್ಟೇ. ಬಟ್ ಬೆಳಗ್ಗೆ ಎದ್ದು ನೋಡಿದ್ರೆ ವೆದರ್ ಹಿಂಗಿತ್ತು. ಆಲ್ಮೋಸ್ಟ್ 6:45-7 ಗಂಟೆ ಅವಾಗ. ಅಂದರೂ ಎಷ್ಟು ಮಂಜಾಗಿದೆ ನೋಡಿ, ಏನೂ ಕಾಣಿಸ್ತಿಲ್ಲ. ಲಿಟ್ರಲಿ ಅಲ್ಲಿ ಒಂದು ಗಾಡಿ ಪಾಸ್ ಆಗ್ತಿದೆ, ನನಗೆ ಚಿಕ್ಕದಾಗೇನೋ ಡಾಟ್ ಇಟ್ದಂಗೆ ಕಾಣಿಸ್ತಿದೆ ಅಷ್ಟೇ. ಅಷ್ಟು ಚೆನ್ನಾಗಿತ್ತು, ಅಷ್ಟೇ ಚಳಿ ಕೂಡ ಆಗ್ತಿತ್ತು. ಬಟ್ ಒಂಥರ ಚೆನ್ನಾಗಿತ್ತು ಬೆಳಗ್ಗೆ ಎದ್ದು ಆ ಥರ ವೆದರ್ನ ನೋಡೋದಕ್ಕೆ. ಅದು ಸಕ್ಕದ ಎಂಜಾಯ್ ಮಾಡ್ತಿದ್ದೆ. ಆ್ಯಂಡ್ ಯಾರೂ ಇರಲಿಲ್ಲ, ಎಲ್ಲರಿಗೂ ನಮ್ಮ ಚಿಕ್ಕಪ್ಪನ ಕೋಳಿ ಶೆಡ್ ಹತ್ರ ಹೋಗಿದ್ರು. ಆ್ಯಂಡ್ ನಾವು ಬಂದಿರೋದು ನಮ್ಮ ಅಜ್ಜಿ ಗುಂಡಿ ಪೂಜೆ ಮಾಡೋದಕ್ಕೆ. ಬಿಕಾಸ್ ಅವ್ರದ್ದು 3 ವರ್ಷ ತುಂಬಿ 4 ವರ್ಷಕ್ಕೆ ಬೀಳ್ತಿದೆ. ಅವ್ರನ್ನ ನಾವು ಕಳ್ಕೊಂಡು. ಆ್ಯಂಡ್ ಮನೇಲೂ ಅಷ್ಟೇ, ಮನೇಲೆಲ್ಲ ಎಡೆ ಇಟ್ಬಿಟ್ಟು ಏನೇನು ಅಡುಗೆ ಮಾಡಿದ್ವು ಎಲ್ಲ ಎಡೆ ಇಟ್ಬಿಟ್ಟು ಮತ್ತು ಗುಂಡಿ ಹತ್ರ ಹೋಗು ಅಷ್ಟೇ ಮಾಡಿದ್ವಿ. ಆ್ಯಂಡ್ ಮನೇಲಿ ದೀಪ ಕೂಡ ಹಚ್ಚಿದ್ವಿ. ಆ್ಯಂಡ್ ಇಲ್ಲಿ ನನ್ನ ತಮ್ಮಂದಿರೋ ಮುಂಚೆನೇ ಹೋಗಿ ಅತ್ಲೆಲ್ಲ ಕ್ಲೀನ್ ಮಾಡಬೇಕಲ್ವಾ. ಸೇಮ್ ನನ್ನ ತಾತನ ಪೂಜೆ ಮಾಡಿದ ಬ್ಲಾಗು ಹಾಕಿದ್ದೀನಲ್ಲ, ಸೇಮ್ ಅದೇ ಥರನೇ ಮುಂಚೆನೇ ಎಲ್ಲ ಹೋಗಿ ಇವರೆಲ್ಲ ಕ್ಲೀನ್ ನೋಡಿ, ಅವ್ರು ಕ್ಲೀನ್ ಮಾಡ್ತಾಯಿದ್ದಾನೆ ನಮ್ಮ ಮಾರುತಿ. ಆ ಥರ ಇದೆಲ್ಲ ಏನು ಹುಲ್ಲೆಲ್ಲ ಬೆಳ್ಕೊಂಡಿದೆ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿ, ಹಾರ ಹಾಕಿ, ಮತ್ತು ಮನೇಲಿ ಏನೇನು ಅಡುಗೆಗಳು ಮಾಡಿದ್ವಿ ಎಲ್ಲ ತೊಗೊಂಡು ಬಂದು ಎಡೆ ಇಟ್ವಿ. ಅಂದರೆ ನಾನ್ ವೆಜ್ಜೇ ಮಾಡೋದು ಇದಕ್ಕೆ, ಚಿಕನ್ನು ಮಟನ್ನು ಎಲ್ಲ. ಮತ್ತು ಅವ್ರಿಗೇನೇನು ಇಷ್ಟ ಆಗುತ್ತೋ ಅದನ್ನು. ನಮ್ಮ ಅಜ್ಜಿಗೆ ಸ್ಪ್ರೈಟ್ ಇಷ್ಟ ಆಗ್ತಿತ್ತು. ಸೊ ಹಂಗೆ ಅವ್ರಿಗೇನು ಇಷ್ಟಪಟ್ಟು ತಿಂತಾಯಿದ್ರು ಅದನ್ನೆಲ್ಲ ಎಡೆಗೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಮನೆಗೆ ಹೋಗಿ ಅಲ್ಲೂ ಪೂಜೆ ಮಾಡ್ತೀವಿ. ಸೊ ಫಸ್ಟ್ ಇಲ್ಲೆಲ್ಲ ಎಡೆಗೆ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ನಾವು ಪೂರ ಬಿಡ್ತೀವಿ. ಹಾಂ, ಖಾಲಿ ಆದಾಗೆಲ್ಲ ಆನ್ ಮಾಡ್ತಾ ಇರ್ತೀವಿ. ಈ ಡ್ರಿಂಕರಲ್ಲಿ ನೀರು ಬಿಟ್ಟಿರ್ತೈತೆ. ಓಕೆ. ಈ ಡ್ರಿಂಕರಲ್ಲಿ ಬರ್ತಾನೆ ಇರುತ್ತಾ ನೀರು? ಖಾಲಿ ಆಗೋದೇ ಇಲ್ಲ ಅದರಲ್ಲಿ? ಟ್ಯಾಂಕಲ್ಲಿ ಏನಾರ ಖಾಲಿ ಆಯಿತು ಅಂದರೆ ಇಲ್ಲಿ ಬರೋಲ್ಲ. ಟ್ಯಾಂಕ್ ತುಂಬಿಸ್ತೀವಿ. ಸೊ ಎಷ್ಟು ದಿನಕ್ಕೆ ಎಷ್ಟಲ್ಲಿ ಟ್ಯಾಂಕ್ ತುಂಬಿಸ್ತೀರಾ? ದಿನಕ್ಕೆ ಮರಿಯಲ್ಲಿ ಫಸ್ಟ್ ದಿನ ಬಂದಾಗ ಒಂದ್ಸತಿ ತುಂಬಿಸಿದ್ರೆ 3 ದಿವಸ ಬರ್ತೈತೆ. ತಿರ್ಗಾ ದೊಡ್ಡವ್ ಆಗ್ತಾ 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 ದಿನಕ್ಕೆ ಸೊ ಎಸ್, ಇವಾಗ ನಾನು ನನ್ನ ತಮ್ಮ ನಮ್ಮ ಚಿಕ್ಕಪ್ಪನ ಶೆಡ್ಡಿಗೆ ಬಂದಿದ್ದೀವಿ. ಇಲ್ಲಿ ಕೋಳಿ ಲಿಫ್ಟಿಂಗ್ ನಡೀತಿದೆ ನಿನ್ನೆಯಿಂದನೇ. ಕೋಳಿ ತೋರಿಸ್ತೇನೆ ರೀ. 2 ಶೆಡ್ ಇದೆ ಇಲ್ಲಿ. ಆ ಕಡೆ ಎಲ್ಲ ಖಾಲಿ ಆಗಿದೆ, ಬಿಕಾಸ್ ಇಲ್ಲಿ ನಿನ್ನೆ ಲಿಫ್ಟಿಂಗಲ್ಲಿ ಅದೆಲ್ಲ ಖಾಲಿ ಮಾಡಿದ್ದಾರೆ. ಈ ಕಡೆ ಏನೋ ಇದೆ. ಮತ್ತು ಒಂದು ದಿನಕ್ಕೆ ಎಷ್ಟು ಟೈಮ್ ನೀರು ಬಿಡಬೇಕು? ನಾವು ಪೂರ ಬಿಡ್ತೀವಿ. ಹಾಂ, ಖಾಲಿ ಆದಾಗೆಲ್ಲ ಆನ್ ಮಾಡ್ತಾ ಇರ್ತೀವಿ. ಈ ಡ್ರಿಂಕರಲ್ಲಿ ನೀರು ಬಿಟ್ಟಿರ್ತೈತೆ. ಓಕೆ. ಈ ಡ್ರಿಂಕರಲ್ಲಿ ಬರ್ತಾನೆ ಇರುತ್ತಾ ನೀರು? ಖಾಲಿ ಆಗೋದೇ ಇಲ್ಲ ಅದರಲ್ಲಿ? ಟ್ಯಾಂಕಲ್ಲಿ ಏನಾರ ಖಾಲಿ ಆಯಿತು ಅಂದರೆ ಇಲ್ಲಿ ಬರೋಲ್ಲ. ಟ್ಯಾಂಕ್ ತುಂಬಿಸ್ತೀವಿ. ಸೊ ಎಷ್ಟು ದಿನಕ್ಕೆ ಎಷ್ಟಲ್ಲಿ ಟ್ಯಾಂಕ್ ತುಂಬಿಸ್ತೀರಾ? ದಿನಕ್ಕೆ ಮರಿಯಲ್ಲಿ ಫಸ್ಟ್ ದಿನ ಬಂದಾಗ ಒಂದ್ಸತಿ ತುಂಬಿಸಿದ್ರೆ 3 ದಿವಸ ಬರ್ತೈತೆ. ತಿರ್ಗಾ ದೊಡ್ಡವ್ ಆಗ್ತಾ 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 ದಿನಕ್ಕೆ ಒಂದ್ಸತಿ ತುಂಬಿಸ್ತೀವಿ. 3000 ಲೀಟ್ರ್ ತುಂಬಿಸ್ತೀವಿ. 3000ದಲ್ಲಿ ಬೆಳಗಿನ ಸಾಯಂಕಾಲ ತಕ 1000 ಲೀಟ್ರ್ ಕುಡಿತವೆ. ತಿರ್ಗಾ ರಾತ್ರಿಗೆ 1000 ಲೀಟ್ರ್ ಕುಡಿತವೆ. ಬೆಳಗ್ಗೆ 2000 ಲೀಟ್ರ್ ಕುಡಿತವೆ. ಊಟ ನಾವು ಬೆಳಗ್ಗೆ ಹಾಕ್ತೀವಿ. ಒಂದು ಶೆಡ್ಡಿಗೆ ಚಿಕ್ಕ ಮರಿಯಲ್ಲಿ ಒಂದು ಮೂಟೆ ಹಾಕ್ತೀವಿ, 50 kg. ದೊಡ್ಡವ್ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಸ್ವಲ್ಪ ರೈಸ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ.
ಲಾಸ್ಟಿಗೆ ನೀವು ಇದು ಲಿಫ್ಟಿಂಗ್ ಆಗೋಷ್ಟರಲ್ಲಿ ಎಷ್ಟು ಹಾಕಿರ್ತೀರ ಊಟ? ಊಟ ನಾವು 12 ಟನ್ನು ಹ್ಞೂ 10 ಟನ್ನು ನಾವು ಹಾಕೋದ್ರ ಮೇಲೆ ಡಿಪೆಂಡ್. ಹಂಗೆ ಎಷ್ಟು ತಿಂಗಳು ಒಂದು ಮರಿನ ಕೊಟ್ಟರೆ ಎಷ್ಟು ತಿಂಗಳವರೆಗೂ ಮೇಯಿಸ್ಬೇಕು? ನಾವು ವೆಯ್ಟ್ ಕೊಟ್ಟಂಗೆ ಹಾಂ. ಇಲ್ಲಿ 47 ದಿವಸ ಆಯಿತು. ಯಾವ್ದು ಫಾರ್ಮ್ ನಿಮ್ಮದು? ಎಲ್ಲಿಂದ ತರಿಸೋದು ಮರಿಗಳನ್ನ? ಅದು ಶಿವಮೊಗ್ಗ. ಹಾಂ. ಯಾವ ಕಂಪ್ನಿ? ಶ್ರೇಷ್ಠ. ಇದೆಲ್ಲ ಲಿಫ್ಟಿಂಗ್ದು ಡೀಟೇಲ್ಸಾ? ಮರಿಗಳದು ಬಂದಾಗ ಎಂಟ್ರಿ ಮಾಡಿರೋದಾ? ಎಷ್ಟು ವರ್ಷದಿಂದ ನೀನು ಈ ಫೀಲ್ಡಲ್ಲಿ ಇರೋದು? ನಾನು ಬಂದು ಆಲೇ ಒಂದು 5-6 ವರ್ಷ ಆಯ್ತು. 5-6 ವರ್ಷದಿಂದ. ಎಷ್ಟನೇ ಕ್ಲಾಸ್ ನೀನು ಸ್ಟಾರ್ಟ್ ಮಾಡಿದಾಗ? ಶೆಡ್ ಸ್ಟಾರ್ಟ್ ಮಾಡಿದಾಗಯ್ಯ? ನಾನು ಬಂದು 7th, ಇವಾಗ 10th. ಮತ್ತು ಇಲ್ಲಿ 2 ಥರ ಫೀಡರ್ಗಳಿದೆಯಲ್ಲ, ಇದೊಂದು ಯೆಲ್ಲೋ ಕಲರ್ ಬೇಸ್ ಇರೋದೊಂದು ಮತ್ತು ಇದೊಂದು, ಏನದು ಡಿಫ್ರೆನ್ಸ್ ಹೇಳ್ಬೇಕು? ಅದು ಚಿಕ್ಕ ಮರಿಯಲ್ಲಿ ಇಕ್ಕೋದು. ಓಕೆ. ಚಿಕ್ಕದು. ಇದು ದೊಡ್ಡವಾಗವಲ್ಲ, ಇವಾಗ ಇದ್ರಲ್ಲಿ ಇಕ್ಕೋದು. ಇದ್ರ ಬಗ್ಗೆ ಯಾವಾಗಾದರೂ ಮರಿ ಬಿಟ್ಟಾಗ ಡೀಟೇಲ್ ವಿಡಿಯೋ ಮಾಡ್ತೀನಿ. ನಮ್ಮ ಮಾರುತಿ ಎಲ್ಲ ತಿಳಿಸ್ಕೊಡ್ತಾನೆ ಹೆಂಗೆ ಮಾಡೋದು ಏನು ಅಂತೆಲ್ಲ. ಮತ್ತು ಇದೆಲ್ಲ ಏನು? ಇಲ್ಲೆಲ್ಲ ಕಂಬಿ ಕಟ್ಟಿರೋದು ಮತ್ತು ಇಲ್ಲೆಲ್ಲ ಇದನ್ನ ಬಿಟ್ಟಿರೋದು. ಇದು ಮರಿ ಬಂದಾಗ ಈ ಕೋಲ್ಡ್ ಇರಬಾರ್ದು ಅಂತ, ಹೀಟು, ಹಂಗೆ ಟೆಂಪ್ರೇಚರು ಇದನ್ನೆಲ್ಲ ಕ್ಲೋಸ್ ಮಾಡಿ ಆಚೆನೂ ಮಾಡಬೇಕು. ಆಚೆ ಎಲ್ಲ ಇಳಿಸಿ ಇದನ್ನೆಲ್ಲ ಪ್ಯಾಕ್ ಮಾಡಿ ಸೈಡಲ್ಲೆಲ್ಲ ಕಟ್ಟಿ. ಮತ್ತೆ ಇದ್ಲು ಹಾಕ್ತಾರಲ್ವಾ? ಇದ್ಲು, ಹೀಟರು ಅವನ್ನೆಲ್ಲ ಹಾಕಿ. ಮತ್ತೆ ಲೈಟ್ ಆನ್ ಆಗೇ ಬಿಡ್ತೀರಾ ರಾತ್ರಿ ಎಲ್ಲ? ನೈಟ್ ಹೊತ್ತೆಲ್ಲ ಆನ್ ಮಾಡಿರ್ತೀವಿ. ಒಂದು 7:30-8 ಗಂಟೆಗೆ ಬಂದು ಆನ್ ಮಾಡಿರ್ತೀವಿ. ತಿರ್ಗಾ ಬೆಳಗ್ಗೆ ಒಂದು 6:30-7 ಗಂಟೆಗೆ ಆಫ್ ಮಾಡ್ತೀವಿ. ನೈಟ್ ಟೈಮ್ ಏನೇ ಲಿಫ್ಟಿಂಗ್ ಆಗೋದು ಯಾವಾಗಲೂ? ಏನಕ್ಕೆ ನೈಟಲ್ಲೇ ಆಗೋದು? ಬೆಳ್ಕೊತ್ತಲ್ಲಿ ಕೋಲ್ಡ್ ಹಿಡಿಯೋಕ್ಕಾಗಲ್ಲ ಅಂತ, ಕೈ ಎಲ್ಲ ಪರ್ಚ್ತವೆ. ಲೈಟ್ ಹೊತ್ತಾದ್ರೆ ಲೈಟ್ ಆಫ್ ಮಾಡಿರ್ತೀವಲ್ಲ, ಕೋಳಿ ಹಂಗಂಗೆ ಕುಂತ್ಕೊಂಡಿರ್ತವೆ, ಈಸಿ ಆಗ್ತದೆ. ಸುಮಾರು ವಿಷಯಗಳು ತಿಳ್ಕೊಳ್ಳೋದಿದೆ ಇವನ ಕಡೆಯಿಂದ. ಮುಂದೆ ಯಾವಾಗಾದರೂ ಡೀಟೇಲ್ ವಿಡಿಯೋ ಮಾಡೋಣ. ಸದ್ಯಕ್ಕೆ ಇಷ್ಟು ಇನ್ಫಾರ್ಮೇಷನ್ ಇವಾಗ. ಓಕೆ. ಆಚೆನೂ ಅಷ್ಟೇ ಅಡಿಕೆ ಗಿಡ ಇದೆ, ಕುಂಬಳಕಾಯಿ ಹಾಕೊಂಡಿದ್ದಾರೆ, ತೆಂಗಿದೆ. ಮತ್ತು ಇದ್ರ ಪಕ್ಕನೂ 3 ಶೆಡ್ ಇದೆ ಇನ್ನು, ಅದು ಬೇರೆಯವ್ರು ಮಾಡ್ತಾಯಿದ್ದಾರೆ. ಇದೆರಡು ನಮ್ಮ ಚಿಕ್ಕಪ್ಪ ಮಾಡೋದು. ಜಾಗ ಎಲ್ಲ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಇವರು ಹೊರಡ್ತಾರೆ. ನಿಮ್ಮನ್ನ ತೋರಿಸ್ತೀನಿ ಬನ್ನಿ. ಇನ್ನು ಅಲ್ವೇ ಟ್ರೈನ್ ಹತ್ಸೋವರೆಗೂ ಇರ್ತೀರಲ್ಲ, ಅಲ್ಲಿವರೆಗೂ. ಊರಿಂದ ಬಾಯ್. ಈ ಸಲ ಅವನು 10th, ಇವನು 2nd PUC. ಚೆನ್ನಾಗಿ ಎಕ್ಸಾಮ್ ಮಾಡಿರಿ. ಓಕೆ, ಹೊರಡುವ. ನನಗೆ ಮಾತ್ರ ಹೇಳ್ಕೊಡಲ್ಲ, ಅವ್ನು ಮಾತ್ರ ಓಡಿಸ್ತಾನೆ. ಆಯ್ತಾಯ್ತು, ವಿಡಿಯೋ ಮಾಡ್ತಿದ್ದೀನಿ ಅಂತ ಸ್ಪೀಡಾಗಿ ಹೋಗ್ಬೇಡ. ಸೊ ಎಸ್, ಇವಾಗ ನನ್ನ ತಮ್ಮ ಹೊರಡೋ ಟೈಮ್ ಬಂದಿದೆ, ಹೊರಡ್ತಾ ಇದ್ದಾನೆ. ಆ್ಯಂಡ್ ಇನ್ನೇನು 50 ಡೇಸಲ್ಲಿ ಅವನಿಗೆ 2nd PU ಮೇನ್ ಎಕ್ಸಾಮ್ ನಡೆಯುತ್ತೆ. ಆ್ಯಂಡ್ ಈ ಸಲ ಏನಪ್ಪ ಅಂತಂದರೆ ಒಂದು ಗೆಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೈಕ್ ನನ್ನ ಹತ್ರ 4 ಪ್ಲೇನ್ ಪೇಪರ್ ಇದೆ. ನಾವು 4 ಜನನೂ ಒಂದು ಗೆಸ್ ಮಾಡಿ ಅವ್ನು ಎಷ್ಟು ಪರ್ಸೆಂಟೇಜ್ ತೆಗಿಬೋದು ಅಂತ ಒಂದು ರ್ಯಾಂಡಮ್ ಗೆಸ್ ಮಾಡ್ತಾ ಇದ್ದೀವಿ. ಸೊ ಬರೆದ್ಬಿಟ್ಟು ಒಂದು ಈ 4 ಚೀಟಿಲೂ ಒಬ್ಬೊಬ್ಬರು ನಮ್ಮ ಗೆಸ್ನ ಬರೆದ್ಬಿಟ್ಟು ಲಾಕ್ ಮಾಡಿ, ನಾನು ಸಪ್ರೇಟಾಗಿ ಯಾರು ರಿವೀಲ್ ಮಾಡಲ್ಲ ಈಗಲೇ, ಅದನ್ನು ಬರೆದಿಡ್ತೀವಿ. ಆ್ಯಂಡ್ ಅದನ್ನು ರಿವೀಲ್ ಮಾಡೋದು ರಿಸಲ್ಟ್ ದಿನಾನೇ, ರಿಸಲ್ಟ್ ಬಂದಾದಮೇಲೆ. ಸೊ ನೋಡೋಣ ಯಾರು ಗೆಸ್ ಕರೆಕ್ಟ್ ಆಗುತ್ತೆ ಅಥವಾ ಯಾರು ಗೆಸ್ ಕ್ಲೋಸ್ ಆಗಿರುತ್ತೆ ಅಂತ. ಆ್ಯಂಡ್ ಎಸ್, ಇವಾಗ ಬರೆಯುವ. ಓಕೆ. ಆ್ಯಂಡ್ ಈ ಒಬ್ರದ್ದೊಬ್ರು ನೋಡೋಂಗಿಲ್ಲ, ಬರೆದ್ಬಿಟ್ಟು ಲಾಕ್ ಮಡ್ಚ್ಬಿಟ್ಟು ಕೊಡಬೇಕು. ಆ್ಯಂಡ್ ಯಾರು ನೋಡಬೇಡಿ ಆ ಕಡೆ. ತಗೋ, ಇದು ನಿಂದು ತೊಳಮ್ಮ, ಇದು ನಿಂದು. ಆ್ಯಂಡ್ ಇಲ್ಲಿ ನಾನು ಬರಿತೀನಿ. ಬರೆದ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನನ್ನ ಕೈಗೆ ಕೊಡಿ. ಅದನ್ನು ನಾನು ನೋಡಲ್ಲ, ನಾನು ಸೇಫಾಗಿ ಒಂದು ಕಡೆ ಎತ್ತಿಡ್ತೀನಿ. ಆ್ಯಂಡ್ ನಾನು ಕೂಡ ಬರಿತೀನಿ. ನಿಜವಾಗ್ಲೂ ನಾನು ಈ ಕ್ಷಣದಲ್ಲೂ ನನ್ನ ತಲೆಯಲ್ಲಿ ಒಂದು ನಂಬರೂ ಇಲ್ಲ. ನೋಡೋಣ, ಯೋಚನೆ ಮಾಡಿ ಬರಿತೀನಿ. ಮಾಡಿಲ್ಲ. ಸೊ ಎಸ್, ಇದ್ರಲ್ಲಿ ನಾನು ಒಂದು ನಂಬರ್ ಬರೆದಿದ್ದೀನಿ. ಫೋಲ್ಡ್ ಮಾಡೋಣ, ಎಲ್ಲರೂ ಮಾಡ್ತಾ ಇದ್ದಾರೆ. ಫೈನ್. ಇಷ್ಟರಲ್ಲಿ ನಮ್ಮ ಪ್ರಜ್ಜು ಅವರ
ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಥವಾ ಒಂದು ರ್ಯಾಂಡಮ್ ಗೆಸ್ ರಿಸಲ್ಟ್ ಇದೆ. ಅವನು ಎಷ್ಟು ತೆಗಿತಾನೆ ನೋಡೋಣ. ಅಳಂಗಿಲ್ಲ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು ಎಕ್ಸಾಮ್ನ. ಓಕೆ, ಟ್ರೈನಿಗೆ ಟೈಮ್ ಆಗ್ತಿದೆ, ಗಾಡಿ ಹೋಗ್ತಾ ಇದ್ದಾರೆ ಬಿಡೋಕ್ಕೆ ಅಂತ. ಮತ್ತೆ ಬರೋದೆ ಅವನು ಎಕ್ಸಾಮ್ ಮುಗಿದ್ಮೇಲೆ, ಆ್ಯಂಡ್ ನಾವೇ ಹೋಗ್ಬೇಕು ಕರ್ಕೊಂಡು ಬರೋಕ್ಕೆ. ಬಾಯ್. ಎಸ್, ಅವನು ಹೋದ. ಅವ್ನು ಮುಂದೆ ಮಾತನ್ನ ಹೇಳ್ಬಾರ್ದು ಅಂತ ಅಂದ್ಕೊಂಡು ಸೈಲೆಂಟಾಗಿದ್ದೆ. ಈ ನಂಬರ್ ಏನು ಬರೋದ್ವಲ್ಲ, ಇದು ಪರ್ಸ್ನಲಾಗಿ ನನಗೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಟಿಲ್ ನಾವು ಅವ್ನು ಇಷ್ಟೇ ಮಾರ್ಕ್ಸ್ ತೆಗಿಲಿ ಅಂತ ಏನೂ ಇಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಲ್ರೆಡಿ ಸಿಕ್ಕಿದೆ ನನ್ನ ತಮ್ಮನ ಮೇಲೆ. ಬಿಕಾಸ್ ಆ್ಯಸ್ ಅ ಪರ್ಸನ್ ನಾವು ಅವನ್ನ ಹಾಸ್ಟೆಲಿಗೆ ಸೇರಿಸಿದಾಗ, 10th ಮುಗಿಸಿ ಹಾಸ್ಟೆಲಿಗೆ ಸೇರಿಸಿದಾಗ ಇದ್ದಿದ್ದು ನನ್ನ ತಮ್ಮಂಗೂ ಇವಾಗ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಅವನು ಒಂದು ವ್ಯಕ್ತಿಯಾಗಿ ತುಂಬ ಬದಲಾಗಿದ್ದಾನೆ, ತುಂಬ ತಿಳ್ಕೊಂಡಿದ್ದಾನೆ. ಒಂದು ಮೈಂಡ್ ಸೆಟ್ ಆಗಲಿ, ಒಂದು ವೇ ಆಫ್ ಥಿಂಕಿಂಗ್ ಆಗಲಿ ಎಲ್ಲ ಚೇಂಜ್ ಆಗಿದೆ. ಐ ಆಮ್ ರಿಯಲಿ ಸ್ಯಾಟಿಸ್ಫೈಡ್. ತುಂಬಾ ಖುಷಿ ಇದೆ ನನಗೆ ಆ ವಿಷಯದಲ್ಲಿ. ಹಾಗಾಗಿ ನನಗೆ ಒಂದು ಮಾರ್ಕ್ಸು ಅದು ಡಿಫೈನ್ ಮಾಡಬಾರ್ದು ಅವನ್ನ ಅನ್ನೋ ಒಂದು ರೀಸನಿಗೆ ನನಗೆ ಅವ್ನು ಇಷ್ಟೇ ತೆಗಿಲಿ ಅಷ್ಟೇ ತೆಗಿಲಿ ಅಂತ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಬಟ್ ಬೀಯಿಂಗ್ ಆನೆಸ್ಟ್, ಅವನಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನಾನು ಇಷ್ಟೇ ತೆಗಿಬೇಕು, ಇಷ್ಟಿದೆ. ಅವನಿಗೊಂದು ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಒಂದು ಗೋಲ್ ಇದೆ. ಸೊ ಆ ಒಂದು ರೀಸನ್ಗೋಸ್ಕರನೇ ಈ ಒಂದು ಚಿಟ್ ಬರೆದಿದ್ದು ಕೂಡ. ಆ್ಯಂಡ್ ಮಮ್ಮಿ ಡ್ಯಾಡಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನನ್ನ ಮಗ ಹಿಂಗೆ ಆಬ್ವಿಯಸ್ಲಿ ಯಾವ ಪೇರೆಂಟ್ಸಿಗಿರಲ್ಲ. ಹಂಗಂತ ಅವ್ನು ಕಮ್ಮಿ ತೆಗ್ದಿದ ತಕ್ಷಣ ನಾವೇನು ಡಿಸಪಾಯಿಂಟ್ ಆಗಿಬಿಟ್ಟು ಅವ್ನ ಮೇಲೆ ನೋ, ನಾಟ್ ಲೈಕ್ ದ್ಯಾಟ್. ಆದರೆ ಒಂದು ಆಸೆ ಇದೆ ಅವರಿಗೆ, ಅವನ್ನ ಒಂದು ಬೆಳವಣಿಗೆ ಈ ಸ್ಟಡೀಸ್ ಇದರಲ್ಲಿ ನೋಡಬೇಕು ಅಂತ. ಸೊ ಎಸ್, ಹಾಗಾಗಿ ಈ ಒಂದು ಆ್ಯಕ್ಟಿವಿಟಿ ಥರ ಮಾಡಿದ್ದು. ಸೊ ಎಸ್ ಗೈಸ್, ದಿಸ್ ವಾಸ್ ದ ವಿಡಿಯೋ, ದಿಸ್ ವಾಸ್ ದ ಹೋಲ್ ವ್ಲಾಗ್. ನನ್ನ ತಮ್ಮ ಬಂದಿದ್ದು, ಶಾರ್ಟ್ ಟೈಮ್ ವಿಸಿಟ್ ಮಾಡಿದ್ದು, ನಾವು ಊರಿಗೆ ಹೋಗಿ ಗುಂಡೆ ಪೂಜೆ ಮಾಡ್ಕೊಂಡು ಬಂದಿದ್ದು, ಆ್ಯಂಡ್ ನಮ್ಮ ಚಿಕ್ಕಪ್ಪನ ಕೋಳಿ ಶೆಡ್ ಎಲ್ಲ ತೋರಿಸಿದ್ದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೊಂದು ಸಪೋರ್ಟ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕಿರು ವ್ಲಾಗ್ಸ್ ಇನ್ ಕನ್ನಡ. ಸಿ ಯು ಗೈಸ್, ಬಾಯ್.